ಇವತ್ತು ನಾನು ನಿಮಗೆ ನನ್ನ ಒಂದು ಪರ್ಸನಲ್ ಫೇವ್ರೆಟ್ ಡ್ರಿಂಕ್ ಆಂಪನ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆಂಪನ್ನ ಕಾನ್ಸಂಟ್ರೇಟ್ ಮಾಡಿ ಆಂಪನ್ನ ಹೇಗೆ ಮಾಡೋದು ಮನೆಯಲ್ಲಿ ತೋರಿಸ್ಕೊಡ್ತೀನಿ. 1 kg ಮಾವಿನಕಾಯಿನ ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನೀರು ಸೇರಿಸ್ದೇನೆ ಹಾಗೆಯೇ ನುಣ್ಣಗೆ ರುಬ್ಕೋಬೇಕು. ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕೋಬೇಕು. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಸಮ್ಮರ್ ಆಗಲೇ ಸ್ಟಾರ್ಟ್ ಆಗೋಗಿದೆ. ಇವತ್ತು ನಾನು ನಿಮಗೆ ನನ್ನ ಒಂದು ಪರ್ಸನಲ್ ಫೇವ್ರೆಟ್ ಡ್ರಿಂಕ್ ಆಂಪನ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಳ್ಳೆ ರಿಫ್ರೆಶಿಂಗ್ ಡ್ರಿಂಕ್ ಇದು ಆಂಪನ್ನ ಕಾನ್ಸಂಟ್ರೇಟ್ ಮಾಡಿ ಆಂಪನ್ನ ಹೇಗೆ ಮಾಡೋದು ಮನೆಯಲ್ಲಿ ತೋರಿಸ್ಕೊಡ್ತೀನಿ. ಇದನ್ನು ಕರೆಕ್ಟಾಗಿ ಸ್ಟೋರ್ ಮಾಡಿದ್ರೆ ಸಮ್ಮರ್ ಮುಗಿಯೋವರೆಗೂ ಬೇಕಾದಾಗೆಲ್ಲ ಮಾಡ್ಕೊಂಡು ಕುಡಿತಾ ಇರ್ಬೋದು. ಕಾನ್ಸಂಟ್ರೇಟ್ ಹಾಕಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಕುಡಿತಾ ಇರೋದಷ್ಟೇ. ಒಂದ್ಸಲ ಇದನ್ನು ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಪದೇ ಪದೇ ಮಾಡ್ಕೊಂಡು ಕುಡಿತಿರ್ತೀರ, ಅಷ್ಟು ಅದ್ಭುತವಾಗಿರುತ್ತೆ ಇದು. ಸೊ ಬನ್ನಿ ಶುರು ಮಾಡೋಣ. ಆಂಪನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಆಂಪನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 kg ಆಗೋಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ಮಾವಿನಕಾಯಿ ತೊಗೊಂಡು ಚೆನ್ನಾಗಿ ನೀರಲ್ಲಿ ತೊಳೆದು ಅದರ ತೊಟ್ಟಿನ ಭಾಗ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 kg ಮಾವಿನಕಾಯಿನ ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ತುಂಬ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಮಾವಿನಕಾಯಿ ಒಂದು 1/4 ಭಾಗದಿಂದ ಅರ್ಧ ಭಾಗದ ತನಕ ಮುಳುಗಿದ್ರೆ ಸಾಕಾಗುತ್ತೆ. 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ದೇವರನ್ನು ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಈಗ ಇದಕ್ಕೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 5-6 ವಿಸಿಲ್ ಇದನ್ನು ಕೂಗಿಸ್ಕೊಳ್ಳೋಣ. ನಾನು ಮಾವಿನಕಾಯಿನ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಕುಕ್ಕರಲ್ಲೇ ಬೇಯಿಸ್ಕೋಬೇಕಂತೇನಿಲ್ಲ. ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಅಲ್ಲಿ ಕೂಡ ಬೇಯಿಸ್ಕೋಬೋದು, ಸ್ಟೀಮ್ ಮಾಡಿ ಕೂಡ ಬೇಯಿಸ್ಕೋಬೋದು. ಇಲ್ಲಾಂದರೆ ಮಾವಿನಕಾಯಿನ ಡೈರೆಕ್ಟ್ ಫ್ಲೇಮ್ ಮೇಲೆ ಇಟ್ಬಿಟ್ಟು ಸುಡ್ಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದೇ ರೀತಿ ಮಾಡ್ಕೋಬೋದು. ಬೆಸ್ಟ್ ವೇ ಏನು ಅಂದರೆ ಕುಕ್ಕರಲ್ಲಿ ಒಂದು 5-6 ವಿಷಲ್ ಹೊಡಿಸ್ಕೊಂಬಿಡೋದು. ಸ್ನೇಹಿತರೆ 6 ವಿಷಲ್ ಕೂಗಿಸಿದ್ದೀನಿ ನಾನು. 6 ವಿಷಲ್ ಕೂಗಿ ಕುಕ್ಕರು ಪೂರ್ತಿ ಕೂಲಾಗಿದೆ. ಅದರಲ್ಲಿರೋಂಥ ಪ್ರೆಷರ್ ಪೂರ್ತಿ ಇಳಿದಿದೆ. ಓಪನ್ ಮಾಡಿ ನೋಡೋಣ. ಸ್ನೇಹಿತರೆ ನೋಡ್ಬೋದು ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ. ಈ ಮಾವಿನಕಾಯಿನೆಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿನೆಲ್ಲ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾಗೋವರೆಗೂ ಸ್ವಲ್ಪ ಕಾಯೋಣ. ಸ್ನೇಹಿತರೆ ಮಾವಿನಕಾಯಿ ಪೂರ್ತಿ ತಣ್ಣಗಾಗಿದೆ. ಈಗ ಇದನ್ನು ಸಿಪ್ಪೆನ ತೆಗೆದುಬಿಡೋಣ. ಪ್ರತಿಯೊಂದು ಕಾಯ್ದು ಸಿಪ್ಪೆನ ತೆಗೆದು ಸಪ್ರೇಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದ್ಬಿಟ್ಟಿದೆ. 6 ವಿಷಲ್ ಕೂಗಿಸಿದೆ ನಾನು. ಸೊ ಸಿಪ್ಪೆ ಸಲೀಸಾಗಿ ಬರ್ತಾ ಇದೆ. ಸ್ನೇಹಿತರೆ ಈಗ ಒಂದು ಸ್ಪೂನ್ ಸಹಾಯದಿಂದ ಈ ಸಿಪ್ಪೆಯಲ್ಲಿರುವಂಥ ಪಲ್ಪ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಬಿಡೋಣ. ಒಂದು ಸಿಪ್ಪೆನೂ ಬಿಡೋದು ಬೇಡ. ಪ್ರತಿಯೊಂದು ಸಿಪ್ಪೆನಲ್ಲೂ ನಾವು ಆ ಪಲ್ಪ್ನ ತೆಗಿಬೇಕು. ಸ್ನೇಹಿತರೆ ನೋಡ್ಬೋದು ಎಷ್ಟು ಪಲ್ಪ್ ಬಂದಿದೆ ಸಿಪ್ಪೆಗಳಿಂದ ಅಂತ. ಅದೇ ರೀತಿ ಪ್ರತಿಯೊಂದು ಮಾವಿನಕಾಯಿನೂ ಪಲ್ಪ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಡೋಣ. ಒಂದು ಚೂರು ಬಿಡೋದು ಬೇಡ. ಎಷ್ಟು ಬರುತ್ತೋ ಅಷ್ಟೂ ತೆಕ್ಕೋಬೇಕು. ಕೈಯಲ್ಲಾದರೂ ಪೂರ್ತಿ ಹಿಂಡ್ಬೋದು, ಇಲ್ಲ ಒಂದು ಚಾಕು ಸಹಾಯದಿಂದ ಆದರೂ, ಇಲ್ಲ ಒಂದು ಸ್ಪೂನ್ ಸಹಾಯದಿಂದ ಇದ್ದರೂ, ಒಟ್ಟಿನಲ್ಲಿ ಒಂದು ಚೂರು ಬಿಡಿದರೆ ಅಷ್ಟು ಪಲ್ಪ್ನ ನಾವು ತೆಕ್ಕೋಬೇಕು. ನೋಡಿ ಈ ರೀತಿ ಇರಬೇಕು. ಲಾಸ್ಟಲ್ಲಿ ಒಂದು ಚೂರು ಬಿಡದಂಗೆ ಅದರಲ್ಲಿರೋವಂಥ ಪಲ್ಪ್ನ ಪೂರ್ತಿ ತೆಕ್ಕೋಬೇಕು. ಸ್ನೇಹಿತರೆ ನೋಡ್ಬೋದು ಮಾವಿನಕಾಯಿ ಮತ್ತು ಅದರ ಸಿಪ್ಪೆ ಎಲ್ಲದರಿಂದ ತೆಗೆದಿರೋಂಥ ಪಲ್ಪು ಇಲ್ಲಿದೆ. ಸೊ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಪಲ್ಪೆಲ್ಲ ಹಾಕ್ಕೊಂಡಿದ್ದಾಗಿದೆ. ಇದಕ್ಕೆ 1 ಇಂಚು ಶುಂಠಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಜೊತೆಗೆ 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕೋತಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ಸೋಂಪು ಕಾಳ್ದು ಪೌಡರ್ ಇದ್ದರೆ ಅದನ್ನು ಕೂಡ 1 ಸ್ಪೂನ್ ಹಾಕೋಬೋದು. ನಾನಿಲ್ಲಿ ಸೋಂಪು ಕಾಳನ್ನೇ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಈ ಟೈಮಲ್ಲೂ ಹಾಕೋಬೋದು, ಇಲ್ಲ ನಮಗೆ ಬೇಡ ಅಂತ ಅನ್ನೋದಾದರೆ ನಾನು ಹೇಳ್ತೀನಿ ಆವಾಗ ಕೂಡ ಹಾಕೋಬೋದು. ಈ ಸಮಯದಲ್ಲಿ ಹಾಕ್ಕೊಂಡ್ರೆ ಬೆಸ್ಟ್, ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನೀರು ಸೇರಿಸ್ದೇನೆ ಹಾಗೆಯೇ ನುಣ್ಣಗೆ
ರುಬ್ಕೋಬೇಕು. ಸೊ ರುಬ್ಕೊಂಬರ್ತೀನಿ, ಆಮೇಲೆ ಮುಂದಿನ ಪ್ರೋಸೆಸ್ ಏನು ಅಂತ ನೋಡೋಣ. ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ, ನೀವು ನೋಡ್ಬೋದು. ಸೊ ಈ ಥರ ಬರಬೇಕು ರಿಸಲ್ಟು ಮಿಕ್ಸಿಲಿ ರುಬ್ಬಿದ್ರೆ. ಪುದೀನ ಆ್ಯಡ್ ಮಾಡಿರೋದ್ರಿಂದ ಕಲರ್ ಸ್ವಲ್ಪ ಡಲ್ ಆಗಿದೆ. ಪುದೀನ ಆಮೇಲೆ ಹಾಕ್ಕೊಳ್ಳೋದಾದರೆ ಕಲರ್ ಇನ್ನೂ ರಿಚ್ ಆಗಿ ಬರುತ್ತೆ. ಈಗ ಮುಂದಿನ ಪ್ರೋಸೆಸ್ ಏನು ಅಂತ ನೋಡೋಣ. ಒಂದು ಬಾಣಲೆ ತೊಗೊಂಡಿದ್ದೀನಿ, ಬಾಣಲೆಗೆ ಅರ್ಧ kg ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧ kg ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಒಲೆ ಅಂಟಿಸ್ಕೊಳ್ಳೋಣ. ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕೋಬೇಕು, ತುಂಬ ನೀರು ಹಾಕೋಬಾರ್ದು. ಸಕ್ಕರೆ ಸ್ವಲ್ಪ ಮುಳುಗಬೇಕು ನೋಡಿ. ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕಿದ್ದೀನಿ, ಜಾಸ್ತಿ ನೀರು ಹಾಕೋಬಾರ್ದು ಇದಕ್ಕೆ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸೋಣ. ಸಕ್ಕರೆ ಪೂರ್ತಿ ಕರಗಬೇಕು. ಸಕ್ಕರೆ ಕರಗಲಿ ಅಂತ ಹಾಗೇನೂ ಬಿಡಬಾರ್ದು, ಮಧ್ಯ ಮಧ್ಯ ಈ ಥರ ಕೈ ಆಡಿಸ್ತಾ ಇರಬೇಕು. ನೀವು ಸಕ್ಕರೆ ಬದಲಿಗೆ ಬೆಲ್ಲ ಹಾಕೋತೀನಿ ಅನ್ನೋದಾದರೆ ಖಂಡಿತ ಹಾಕೋಬೋದು. ಅರ್ಧ kg ಸಕ್ಕರೆ ತೊಗೊಂಡಿದ್ದೀನಿ, ಅದೇ ಜಾಗದಲ್ಲಿ ನೀವು ಅರ್ಧ kg ಬೆಲ್ಲ ತೊಗೋಬೋದು. ನೀರಲ್ಲಿ ಕುದಿಸ್ಕೊಂಡು ಅದನ್ನು ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಂಡು ಆಮೇಲೆ ಆ ಕಾನ್ಸಂಟ್ರೇಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬೆಲ್ಲ ಹಾಕೋದ್ರಿಂದ ಕಲರ್ ಚೇಂಜ್ ಆಗುತ್ತೆ ಮತ್ತು ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ನೀರು ಕುದಿಯೋಕ್ಕೆ ಶುರು ಆಗ್ತಿದ್ರೆ ಅವಾಗವಾಗ ಕಲಿಸ್ಕೊತಾ ಇರಿ. ಸ್ನೇಹಿತರೆ ಅಬ್ಸರ್ವ್ ಮಾಡ್ಬೋದು, ಸಕ್ಕರೆ ಪೂರ್ತಿ ಕರಗ್ಬಿಟ್ಟಿದೆ. ಸೊ ಸಕ್ಕರೆ ಪೂರ್ತಿ ಕರಗಿದ ಮೇಲೆ ಒಂದು 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಸ್ನೇಹಿತರೆ ಒಂದು 2 ನಿಮಿಷ ಇದನ್ನು ಕುದಿಯೋದಕ್ಕೆ ಅಂತ ಬಿಟ್ಟಿದ್ದೆ, ನೋಡ್ಬೋದು ಚೆನ್ನಾಗಿ ಕುದ್ದಿದೆ ನೀರು. ಈಗ ಇದಕ್ಕೆ ಒಲೆ ಸಣ್ಣ ಮಾಡಿಕೊಂಡು ಒಂದು ನಿಂಬೆಹಣ್ಣಿನ ಜ್ಯೂಸನ್ನ ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಜ್ಯೂಸ್ ಏನಕ್ಕೆ ಹಾಕೋದು ಅಂದರೆ ತಣ್ಣಗಾಗ್ಬಿಟ್ರೆ ಇದು ಸಕ್ಕರೆ ಪಾಕ ಗಟ್ಟಿಯಾಗಿಬಿಡುತ್ತೆ. ಸೊ ಗಟ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ನಿಂಬೆಹಣ್ಣಿನ ಜ್ಯೂಸನ್ನ ಹಾಕೋತಾ ಇದ್ದೀನಿ. ಒಂದು ಸೀವರ್ ತೊಗೊಂಡಿದ್ದೀನಿ. ನಾವು ಮಾಡಿರೋಂಥ ಮ್ಯಾಂಗೋ ಪಲ್ಪ್ದು ಪೇಸ್ಟ್ ಏನಿದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಶೋಧಿಸ್ಕೊಂಬಿಡೋಣ. ಅಕಸ್ಮಾತ್ ನಾವು ಮಿಕ್ಸಿ ಮಾಡುವಾಗ ಮಾವಿನಕಾಯ್ದು ನಾರೇನಾದರೂ ಹಾಗೆ ಉಳ್ಕೊಂಡಿದ್ರೆ ಈಗ ನಾವು ಈ ಥರ ಶೋಧಿಸ್ಕೊಂಡಾಗ ಅದು ಇಲ್ಲೇ ಉಳ್ಕೊಂಬಿಡುತ್ತೆ. ಸೊ ನಮಗೆ ಪ್ಯೂರ್ ಕಾನ್ಸಂಟ್ರೇಟು ಕರೆಕ್ಟಾಗಿ ರೆಡಿ ಆಗುತ್ತೆ. ಉರಿ ದೊಡ್ಡದು ಮಾಡಿಕೊಂಡು ಇದನ್ನು ಚೆನ್ನಾಗಿ ಕೂಡಿಸ್ಕೊಳ್ಳೋಣ. ವಿಸ್ಕರ್ ಇದ್ದರೆ ಅದರಲ್ಲಿ ಕೂಡ ನೀವು ಇದನ್ನು ವಿಸ್ಕ್ ಮಾಡ್ಕೋಬೋದು, ಇಲ್ಲ ಅಂದರೆ ಬರೀ ಸೌಟಲ್ಲಾದ್ರೂ ಚೆನ್ನಾಗಿ ಇದನ್ನು ಕೂಡಿಸ್ಬೇಕು. ಈ ಥರ ವಿಸ್ಕರ್ ಇದ್ದರೆ ವಿಸ್ಕರಲ್ಲಿ ಇದು ಮಾಡಿಕೊಂಡ್ರೆ ಗಂಟು ಥರ ಏನು ಬಿದ್ದಿತ್ತಲ್ಲ ಅದೆಲ್ಲ ಹೋಗಿಬಿಡುತ್ತೆ. ಶೋಧಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಒಂಚೂರು ಗಂಟಿಲ್ದರೆ ಈ ಥರ ಬರಬೇಕು. ಈಗ ಇದನ್ನು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಹೈ ಫ್ಲೇಮಲ್ಲಿ. ಕೈ ಆಡಿಸ್ತಾನೆ ಒಂದು 4 ರಿಂದ 5 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಸ್ನೇಹಿತರೆ ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ನೋಡಿ, ಎಷ್ಟು ಥಿಕ್ಕಾಗಿ ಹೋಗಿದೆ ಈಗ. ಸೊ ಇಷ್ಟಾದರೆ ಸಾಕು. ಒಲೆ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗೋಗ್ಬಿಡೋಣ. ಇದು ಆಂಪನ್ನದು ಕಾನ್ಸಂಟ್ರೇಟ್ ಇದನ್ನು ಕರೆಕ್ಟಾಗಿ ಒಂದು ಸ್ಟರ್ಲೈಸ್ಡ್ ಬಾಟಲ್ ಅಥವಾ ಜಾರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 3-4 ತಿಂಗಳು ಮಿನಿಮಮ್ ಬರುತ್ತೆ. ಅಪ್ ಟು 6 ಮಂತ್ಸ್ವರೆಗೂ ಆರಾಮಾಗಿ ಇಟ್ಕೋಬೋದು. ಸೊ ಬೇಕಾದಾಗ ಒಂದು ಗ್ಲಾಸ್ಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋದು, ಈ ಕಾನ್ಸಂಟ್ರೇಟ್ ಹಾಕ್ಕೊಳ್ಳೋದು, ನೀರು ಮಿಕ್ಸ್ ಮಾಡ್ಕೊಳ್ಳೋದು, ಕುಡಿತಾ ಇರೋದು ಅಷ್ಟೇ. ಸ್ನೇಹಿತರೆ ಆಂಪನ್ನ ಕಾನ್ಸಂಟ್ರೇಟ್ ರೆಡಿಯಾಗಿದೆ. ಈ ಕಾನ್ಸಂಟ್ರೇಟ್ನ ಉಪಯೋಗಿಸ್ಕೊಂಡು ಆಂಪನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಾನ್ಸಂಟ್ರೇಟ್ನ ಹಾಕೋಬೋದು. ಸ್ವಲ್ಪ ಸ್ಟ್ರಾಂಗ್ ಆಗಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಲೈಟಾಗಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಮಿಕ್ಕಿದ್ದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ನೇಹಿತರೆ ನೋಡಿದ್ರಲ್ಲ ಆಂಪನ್ನ ಕಾನ್ಸಂಟ್ರೇಟ್ ಮತ್ತು ಆಂಪನ್ನ ಮಾಡೋವಂಥ ರೆಸಿಪಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆಂಪನ್ನ ಬಹಳ ಚೆನ್ನಾಗಿ ಬಂದಿದೆ, ಹುಳಿಯಾಗಿ, ಸಿಹಿಯಾಗಿ, ಖಾರವಾಗಿ ತುಂಬ ಚೆನ್ನಾಗಿದೆ. ಸಮ್ಮರ್ ಹೀಟ್ನ ಬೀಟ್ ಮಾಡೋದಕ್ಕೆ ಇದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ತೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ತುಂಬ ಇಷ್ಟಪಟ್ಟು ಮನೆಯವರು ಎಲ್ಲರೂ ಕುಡಿತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ಆಂಪನ್ನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಆಂಪನ್ನ ಮಾಡಿ ಟ್ರೈ ಮಾಡಿ
ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.